ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದು ಕಣ್ಣು ಕಾಣದೆ ಹಂಗೆ ನಟನೆ ಮಾಡ್ತಿರುವಂತ ಶಾಸಕರೇ, ಲೋಕಸಭಾ ಚುನಾವಣೆ ಎಲೆಕ್ಷನ್ ಆದ ಗೆದ್ದು ಅವತ್ತಿಂದ ಇವತ್ತವರೆಗೆ ಯಾವುದೇ ಜನಗಳ ಒಂದು ಅಹವಾಲನ್ನ ಸ್ವೀಕರಿಸುತ್ತಿಲ್ಲ ಅಂತ ಸಂಸದರು ಮತ್ತು ಶಾಸಕರ ಹೇಳದಂಗೆ ಕೇಳ್ಕೊಂಡು ಅವ್ರ ಕೈಗೊಂಬೆಯಾಗಿ ಭ್ರಷ್ಟ ಅಧಿಕಾರಿಗಳನ್ನ ಪೋಷಿಸ್ತಾ ಈ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇರೋಂಥ ಜಿಲ್ಲಾಧಿಕಾರಿಗಳೇ. ಇತ್ತೀಚೆಗೆ ಒಂದು 3-4 ದಿನದ ಹಿಂದೆ ನಾವೆಲ್ಲರೂ ಸ್ನೇಹಿತರೆಲ್ಲ ಸೇರಿ ನಂಜನಗೂಡು ಹೋಗೋಂಥ ಒಂದು ಸಂದರ್ಭದಲ್ಲಿ ಸುಮಾರು ರಾತ್ರಿ 8 ಗಂಟೆ ಇರಬೇಕು. ಆ ಟೈಮಲ್ಲಿ ಇಲ್ಲೇ ಮುಂದೆ ರಾಘವಪುರ ಇದೆಯಲ್ಲ, ರಾಘವಪುರ ಗೇಟ್ ಮುಂಭಾಗ ಒಂದು ಈಚರ್ ಗಾಡಿ ನಂಜನಗೂಡು ಕಡೆಯಿಂದ ಆತ ಪಾಪ ಕೇರಳ ಬಾರ್ಡ್ರಿಗೆ ಕ್ರಾಸ್ ಮಾಡಬೇಕು, ತರಕಾರಿನ ಏನೋ ತುಂಬಿಕೊಂಡಿದ್ದ ಅಂತ ಕಾಣ್ತಿದ್ರೆ 9 ಗಂಟೆ ಒಳಗೆ ಬಾರ್ಡ್ರ್ ಕ್ಲೋಸು ತುಂಬ ಫಾಸ್ಟಾಗಿ ಬಂದಿದೆ ಅನ್ಸುತ್ತೆ ಮೋಸ್ಟ್ಲಿ. ಏಕಾಏಕಿ ಬಂದು ತೆಗೆದು ಈ ಡಿವೈಡ್ರಿಗೆ ಬಂದು ವಿದ್ಯುತ್ ಪರಿಣಾಮವಾಗಿ ಏನಾಗಿದೆ, ಈ ಗಾಡಿ ಸಂಪೂರ್ಣವಾಗಿ ಜಖಮಾಗೋದು. ನೀವು ಇಡೀ ಒಂದೊಂದು ಪಾರ್ಟ್ಸ್ಗಳನ್ನ ಕೂಡ ಲೆಕ್ಕ ಹಾಕಂಗೆ ಎಲ್ಲ ಪಾರ್ಟ್ಸ್ಗಳ ಕಾಣಂಗೆ ಎಲ್ಲ ಉದುರೋಗಿದೆ ಗಾಡಿ. ಸರಿ, ನಾವು ನಿಲ್ಸಿದ್ವಿ ಆ ಒಂದು ಜಾಗದಲ್ಲಿ. ನಿಲ್ಸಿದ ತಕ್ಷಣ ಇನ್ನೂ ಒಂದು 2-3 ಗಾಡಿಗಳು ಬಂದು ನಿಲ್ಸಿದ್ರು. ಪರ್ಟಿಕ್ಯುಲರ್ ಆಗಿ ಒಂದು ಗಾಡಿಯವರು ಕೇರಳ ಗಾಡಿಯವರು ಬಂದು 10 ನಿಮಿಷ ಅವ್ರನ್ನ ಅವ್ರನ್ನ ಡ್ರೈವರಲ್ಲಿ ಎಲ್ಲ ಮಾಡಿ ನೋಡಾದ್ಮೇಲೆ ಅವರೊಂದು ಮಾತು ಹೇಳಿದ್ರು, ಕರ್ನಾಟಕದಲ್ಲಿ ನಾನು 1.5 ವರ್ಷದಿಂದ ಈ ರಸ್ತೆ ತಿರುಗಾಡ್ತಾ ಇದ್ದೀನಿ, 1.5 ವರ್ಷದಿಂದ ಆದ್ರೂ ಕೂಡ ಈ ರಸ್ತೆ ಇನ್ನೂ ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ವಲ್ಲ. ಅದು ನಾವು ಮೈಸೂರಿಂದ ಬತ್ತೇರಿಗೆ ಹೋಗ್ಬೇಕು ಅಂದರೆ ಒಂದು ಕಡ್ಕೋಳದ ಹತ್ರ ಮತ್ತು ಇನ್ನೊಂದು ಮದ್ದೂರ ಹತ್ರ ನಾವು 2 ಕಡೆ ಟೋಲ್ನ ಕಟ್ತೀವಿ. ಸೊ 2 ಕಡೆ ನಮಗೆ ಟೋಲ್ಗೆ ಅಂತಂದರೆ 120 ರೂಪಾಯಿವರೆಗೂ ಕಟ್ಟಾಗುತ್ತೆ. ಈ ಒಂದು ಗಾಡಿ ಅಂದರೆ ನಮ್ಮ ಮೈಸೂರಿಂದ ಕೇರಳ ಗಾಡಿಗಳಿಗೆ ಎಷ್ಟು ಗಾಡಿಗಳು ಓಡಾಡ್ತವೆ, ದಿನಕ್ಕೆ ಲಕ್ಷಾಂತರ ರೂಪಾಯಿ ಇಲ್ಲೇ ವಸೂಲಿ ಆಗುತ್ತೆ. ಆದರೂ ಕೂಡ ಈ ರಸ್ತೆ ಇನ್ನೂ ಕೂಡ ನಿರ್ಮಾಣ ಆಗದೆ ಅಥವಾ ಸಂಪೂರ್ಣವಾಗಿ ದುರಸ್ತಿ ಆಗದೆ ಇದೆಯಲ್ಲ. ಇದನ್ನ ನಿಮ್ಮಲ್ಲಿ ಯಾರು ಕರ್ನಾಟಕದಲ್ಲಿ ಪ್ರಶ್ನೆ ಮಾಡೋಂಥವ್ರು ಶಕ್ತಿ ಯಾರಿಗೂ ಇಲ್ವಾ? ನಿಮ್ಮ ಶಾಸಕರು, ನಿಮ್ಮ ಜಿಲ್ಲಾಧಿಕಾರಿಗಳೇನು ಮಾಡ್ತಾರೆ, ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಂಜಿನಿಯರ್ಗಳೇನು ಮಾಡ್ತಾ ಇದ್ದಾರೆ? ಇದು ಯಾರಿಗೂ ಏನು ಕೆಲಸ ಇಲ್ಲ ಅಂದರೆ ಪರವಾಗಿಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ಸಂಘಟನೆಯವರುಗಳಾಗಲಿ ಸಾರ್ವಜನಿಕರುಗಳಿಗೆ ಯಾರಿಗೂ ಇದ್ರ ಬಗ್ಗೆ ಜವಾಬ್ದಾರಿ ಅನ್ನೋದೇ ಇಲ್ವಾ? ಎಲ್ಲರಿಗೂ ನಮ್ಗೆ ಯಾಕೆ ಅಂತ ಸುಮ್ಮನೆ ಇದ್ರೆ ನಿಮ್ಮ ರಾಜ್ಯ ಅಭಿವೃದ್ಧಿ ಆಗೋದು ಹೆಂಗೆ? ನಮ್ಮ ರಾಜ್ಯದಲ್ಲಿ ಏನಾದ್ರು ಈ ಥರವಾಗಿ ಏನು ಒಂದು ನಿಗದಿಪಡಿಸಿರ್ತೀವಿ ಒಂದು ಕಾಮಗಾರಿ ಕಂಪ್ಲೀಟ್ ಮಾಡೋಕ್ಕೆ, ಆ ನಿಗದಿಪಡಿಸಿದಂಥ ಡೇಟ್ಗೆ ನಾವು 1 ವಾರ ಮುಂಚಿತವಾಗಿ ಆಯ್ತು ಆ ಇಡೀ ನಷ್ಟನ ಟೆಂಡರ್ ಕೈಯಿಂದ ನಾವು ಬಿಡಿಸ್ತೀವಿ. ಆ ಟೆಂಡರ್ದವ್ರ ಯಾರು ತಗೊಂಡಿರ್ತಾನೆ ಆ ಟೆಂಡರ್ದವ್ರ ಹತ್ರ 1 ವಾರದವರೆಗೆ ರಸ್ತೆ ನಿರ್ಮಾಣದಲ್ಲಿ ತ್ವರಿತಗತಿಯಲ್ಲಿ ಆಗಿಲ್ಲ ಅಂತಂದರೆ ಆ 1 ವಾರಕ್ಕಾಗಷ್ಟು ನಷ್ಟನ ನಾವು ಅವ್ರಿಂದ ಕೊಡಿಸ್ತೀವಿ.
ಅಷ್ಟೇ ಅಲ್ಲ, ಆ ಟೆಂಡರ್ದಾರರಿಗೆ ಮತ್ತೆ ಇನ್ನೊಂದ್ಸಲ ಟೆಂಡರ್ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಬ್ಲ್ಯಾಕ್ ಲಿಸ್ಟ್ ಹಾಕ್ಸೋದಕ್ಕೆ ಸಾರ್ವಜನಿಕರೆಲ್ಲರೂ ಸೇರಿ ಜವಾಬ್ದಾರಿ ತಗೊಂಡು ನಾವು ಮಾಡ್ತೀವಿ. ಯಾಕಂದರೆ ಪಬ್ಲಿಕ್ ಪ್ರಾಪರ್ಟಿಗಳೆಲ್ಲವೂ ಕೂಡ ನಮಗೆ ಸೇರಿದ್ದು ಅನ್ನೋಂಥ ಅರಿವು ನಮಗಿದೆ. ಆದರೆ ನಿಮ್ಮಲ್ಲಿ ಯಾಕೆ ಈ ಒಂದು ನಾಲೆಡ್ಜ್ ಬರ್ತಾ ಇಲ್ಲ ಜನಗಳಿಗೆ ಅಂತ ಪ್ರಶ್ನೆ ಮಾಡಿದಾಗ ನಿಜವಲ್ಲೂ ನಮಗೆ ಭಾಳ ಬೇಸರ ಅನ್ನಿಸ್ತು. ಹೌದಲ್ವಾ? ನೋಡಿ, ಯೋಚನೆ ಮಾಡಿ, ಅಷ್ಟೇ ಮೊದಲನೇ ಹೈಸ್ಕೂಲು 100 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇಲ್ಲಿ ಬಡ ಅಂತ ಧೂಳು ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಲ್ಲಿ ಈಗ HM ಆಗಲಿ ಅಥವಾ ಅಧಿಕಾರಿಗಳು ಒಂದು BOಗೆ BDಗೆ ಜಿಲ್ಲಾಧಿಕಾರಿಗಳು ಬಂದಿಲ್ಲ. 1 ವರ್ಷಗಳಾದರೂ ಕೂಡ ಇವತ್ತೇನೋ ನೀರು ಬಂದು ಇವತ್ತೇನೋ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಗೊತ್ತಾಗಿದ್ದಕ್ಕೇನೋ ಬಹುಶಃ ನೀರು ಹಾಕೋ ಅನಿಸುತ್ತೆ. ಯಾವ ಕಾರಣಕ್ಕೂ ಇವತ್ತರೆಗೂ ನಾನು ನೋಡ್ದಂಗೆ ಒಂದು ದಿನ ಇವರು ನೀರು ಹಾಕಿರೋದನ್ನ ನಾನು ನೋಡೇ ಇಲ್ಲ. ಇವತ್ತು ನಾವು ಬಂದಿರೋದಕ್ಕೆ ಇವರು ಸ್ಟ್ರೈಕ್ನಿಂದ ನೀರು ಹಾಕೊಂಡು ಹೋಗಿದ್ದಾರೆ. ಈ ಶಾಲೆ ಮುಖ್ಯೋಪಾಧ್ಯಾಯರು ಅವ್ರಿಗೂ ಜವಾಬ್ದಾರಿ ಇಲ್ಲ, BOದವ್ರು ಬರ್ತಾರೆ ಅವ್ರಿಗೂ ಜವಾಬ್ದಾರಿ ಇಲ್ಲ, DD ಅವರಾಗಲಿ DC ಅವ್ರಿಗಾಗಲಿ ಯಾರಿಗೂ ಜವಾಬ್ದಾರಿ ಇಲ್ಲ. 100 ಮಕ್ಕಳ ಆರೋಗ್ಯ ಹಾಳಾಗುತ್ತೆ ಅಂತ ಇಲ್ಲಿ ಬರ್ತಿರೋ ಧೂಳಿಂದ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಬೆಳೀತಾ ಇರೋಂಥ ರೈತರುಗಳ ಬೆಳೆಗಳ ಮೇಲೆ ಪರಿಣಾಮ ಬೀಳುತ್ತೆ. ಆ ರೈತರುಗಳು ಕೂಡ ಕೇಳ್ತಾ ಇಲ್ಲ. ಯಾಕೆ ಸಾಮಾಜಿಕ ಕಳಕಳಿ ಅನ್ನೋದು ಯಾರಿಗೂ ಇಲ್ವಾ? ಎಚ್ಚೆತ್ಕೊಳ್ಳೋದು ಯೋಚನೆ ಮಾಡಿ. ಒಂದು ಟೋಲಲ್ಲಿ ಒಂದು ಕಡೆ ಹೋಗಬೇಕು ಅಂದರೆ ನಾವು ಮೈಸೂರಿಂದ ಕೇರಳವ್ರಿಗೆ ಹೋಗೋರಿಗೆ 120 ರೂಪಾಯಿ ದರವನ್ನು ಕಟ್ತೀವಿ. ಒಂದು ವೆಹಿಕಲ್ ಒಂದು ಸಾವಿರಾರು ವೆಹಿಕಲ್ ಓಡಾಡ್ತಾರೆ. ಇದಕ್ಕೆ ಲಕ್ಷಾಂತರ ರೂಪಾಯಿ ಇಲ್ಲೇ ವಸೂಲಿ ಮಾಡ್ತಾರೆ. ಈ ಹಣ ಎಲ್ಲ ಎಲ್ಲೋಗ್ತಿದೆ? ಈ ದುರಸ್ತಿಲಿ ಓಡಾಡೋದಕ್ಕೆ, ಈ ಕೆಟ್ಟೋಗಿರೋ ರಸ್ತೆಯಲ್ಲಿ ಓಡಾಡೋದಕ್ಕೆ ನಾವು 120 ರೂಪಾಯಿ ಕಬ್ಬು ಓಡಾಡಬೇಕಾ? ಹಳ್ಳಿಗಳ ಕಡೆ ಹೋಯ್ತು ಅಂದರೆ 10 ಪೈಸೆ ಕಟ್ಟಂಗಿಲ್ಲ. ರೋಡ್ಗಳೆಲ್ಲ ಚೆನ್ನಾಗಿದೆ ಅಲ್ಲವೇ? ಅಷ್ಟೆಲ್ಲ ಯಾಕೆ ಇದೇ ಕ್ರಷರ್ಗೆ ಹೋಗೋ ರಸ್ತೆಗಳನ್ನ ನೋಡ್ಕೊಳ್ಳಿ. ಶಾಸಕರು ಅವ್ರಿಗೆ ಬೇಕಾಗಿರೋಂಥ ರಸ್ತೆ ಎಷ್ಟು ನೀಟಾಗಿ ಮಾಡಿಸ್ಕೊಂಡ್ಬಿಟ್ರೆ ಅವ್ರು ಕ್ರಷರಿಂದ ಓಡಾಡಬೇಕಲ್ಲ, ಅವ್ರ ಬಿಸ್ನೆಸ್ ಆಗಬೇಕಲ್ಲ. ಆ ರಸ್ತೆ ಮೇಲೆಲ್ಲ ಗಮನ ಇರುತ್ತೆ, ಈ ರಸ್ತೆ ಮೇಲೆ ಯಾಕೆ ಗಮನ ಇರಲ್ಲ? ಯಾಕಂದರೆ ಸಾರ್ವಜನಿಕರು ಓಡಾಡಿದ್ರೆ ಓಡಾಡ್ಕೊಳ್ಳಿ. ನಮ್ಗೆ ಯಾಕೆ? ಎಲೆಕ್ಷನ್ ಟೈಮ್ ಬರುತ್ತೆ, 2,000 1,000 ಕೊಡ್ತೀವಿ, ಓಟ್ ಹಾಕ್ತಾರೆ, ಅಷ್ಟೇ ಅವ್ರ ಕತೆ. ಇನ್ನು 5 ವರ್ಷ ನಾವು ಅವ್ರ ಹತ್ರ ಹೋಗಿಲ್ಲ, ಅವ್ರೇನು ಕೇಳಂಗಿಲ್ಲ ನಮ್ಮನ್ನು. ಇದೇನಾ? ದಯಮಾಡಿ ಶಾಸಕರು, ಸಂಸದರು ಆಗಲಿ, ಜಿಲ್ಲಾಧಿಕಾರಿಗಳಲ್ಲೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳಾಗಲಿ, ಯಾರಾದರೂ ಆಗಲಿ ಮುಂದೆ ಒಂದು ಕಾಮಗಾರಿ ನಡೆಯೋದಕ್ಕೆ ಅಂತಂದು ಏನು ಟೈಮನ್ನು ನಿಗದಿಪಡಿಸಿದ್ರೆ ಅದರೊಳಗೆ ನೀವು ಮಾಡೋಕ್ಕಾಗಿಲ್ಲ ಅಂತಂದರೆ ದಯಮಾಡಿ ಆ ಟೆಂಡರ್ದಾರನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸಿ. ಮತ್ತು ಈಗ ಆಗ್ತಾ ಇರೋಂಥ ನಷ್ಟನ ದಯಮಾಡಿ ಖಾತರಿಯಿಂದ ಬಳಸಿ. ಆದರೆ ಮುಂದಿನ ದಿನಗಳಲ್ಲಿ ಬೇರೆ ಟೆಂಡರ್ ತಗೊಳ್ಳೋಂಥ ವ್ಯಕ್ತಿಗಳು ಕೂಡ ಎಚ್ಚೆತ್ಕೊತಾನೆ. ಆಗ ಸಮಯಕ್ಕೆ ಸರಿಯಾಗಿ ರಸ್ತೆ ನಿರ್ಮಾಣಗಳಾಗುತ್ತೆ, ದೇಶದ ಅಭಿವೃದ್ಧಿ, ನಮ್ಮ ರಾಜ್ಯದ ಅಭಿವೃದ್ಧಿ, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಏನೋ ಅಚ್ಚುಕಟ್ಟಾಗಿ ನಡೆಯುತ್ತೆ ಅಂತ ಕೂಡ ನಾವು ಭಾವಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಒಂದು ಕಾಮಗಾರಿ ಸಂಪೂರ್ಣ ಆಗೋವರೆಗೂ ಕೂಡ ಎರಡೂ ಕಡೆಯ ದರವನ್ನು ಸಂಪೂರ್ಣವಾಗಿ ನೀವು ಬಂದ್ ಮಾಡಬೇಕು. ಒಂದು ವೇಳೆ ನೀವು ಟೋಲ್ ದರವನ್ನು ಬಂದ್ ಮಾಡಿಲ್ಲ ಅಂತಂದರೆ ಇನ್ನೊಂದು ವಾರದಲ್ಲಿ ಮತ್ತೆ ನಾವು ಟೋಲ್ ಗೇಟ್ ಬಳಿನೇ ಹೋಗಿ ಟೆಂಟ್ ಹಾಕೊಂಡು ಹುಕುಂ ಮಾಡ್ತೀವಿ. ಕೇವಲ ಇವತ್ತು ಏನೋ ಕನ್ನಡಪರ ಸಂಘಟನೆಗಳು ಮತ್ತು ಜಾರಕಿಹೊಳಿ ಬ್ರಿಗೇಡ್ ಮಾತ್ರ ಕೂತಿದೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ಮನವಿನ ಸ್ವೀಕರಿಸಿ ಕೂಡಲೇ ನೀವು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಿಲ್ಲ, ಈ ರಸ್ತೆ ನಿರ್ಮಾಣ ಆಗೋವರೆಗೆ ಸಂಪೂರ್ಣವಾಗಿದೆ ಅಂತಂದರೆ ಮುಂದಿನ ವಾರದಲ್ಲಿ ನಾವು ಅಲ್ಲಿ ಸಾರ್ವಜನಿಕರು ಪ್ರತಿಯೊಬ್ಬರ ಗಮನಕ್ಕೂ ತಂದು ಒಂದು ಉಗ್ರ ಹೋರಾಟವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಜಾರಕಿಹೊಳಿ ಬ್ರಿಗೇಡ್ ವತಿಯಿಂದ ಆಗೋದಿಲ್ಲ, ಕನ್ನಡಪರ ಸಂಘಟನೆಗಳ ವತಿಯಿಂದ ಇವತ್ತು ನಾನು ಈ ಮೂಲಕವಾಗಿ ಎಚ್ಚರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಇವರು ಪ್ರಿಕಾಷನ್ಸ್ ತಗೊಂಡಿಲ್ಲ. ಅಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಬರೋವರೆಗೂ ಕೂಡ ಇಲ್ಲಿ ಬೋರ್ಡ್ ಇದೆ, ಇಲ್ಲಿ ರಸ್ತೆ ಗೊತ್ತಾಯ್ತಾ ಇಲ್ಲ. ಅದರ ಬಗ್ಗೆ ಕೂಲಂಕುಷವಾಗಿ ಗಮನ ಹರಿಸಬೇಕು. ಒಂದು, ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣ ಮಾಡಬೇಕು. 2, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 2 ಟೋಲ್ ದರಗಳನ್ನ ಈ ರಸ್ತೆ ಕಾಮಗಾರಿ ಸ್ಟಾಪ್ ಕಂಪ್ಲೀಟ್ ಆಗೋವರೆಗೂ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಪರ್ಟಿಕ್ಯುಲರ್ ನಮ್ಮ ಡಿಸ್ಟ್ರಿಕ್ಟು, ಬೇರೆಯವ್ರನ್ನ ನೀವೇನಾರ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಿದ್ದು ಮತ್ತು ಏನಿದೆ ಆಗಬೇಕು, ಬೇರಬಾಡಿವರೆಗೆ ಹೋಗೋವರೆಗೂ ಕೂಡ ಏನಿದೆ ಅಲ್ಲಿ ಯಾವುದೇ ವೆಹಿಕಲ್ಗಳಾಗಲಿ ಯಾವುದೇ ರೀತಿಯಾಗಿ ನೀವು ಸಂಪೂರ್ಣವಾಗಿ ಟೋಲ್ ದರನೇ ಇಸ್ಕೊಳ್ಳಿ. ಇದು ನಮ್ಮ ಮನವಿ. ಒಂದು ವಾರದೊಳಗಡೆ ಇದು ಕಂಪ್ಲೀಟ್ ಆಗಲಿಲ್ಲ ಅಂತಾರೆ ನಾವು ಟೋಲ್ ಗೇಟ್ ಹತ್ರನೇ ಬಂದು ಅಲ್ಲೇ ನಾವು ಬಂದು ಹುಕುಂ ಮಾಡ್ತೀವಿ. ಓಕೆ, ಇಲ್ಲ ಅವ್ರದ್ದು ಕೇಳ್ತಾರೆ.